ಶಂಕರ್ ಶೆಟ್ಟಿ ಸರ್, ಈಗಾಗಲೇ ನಾನು ಅಖಿಲೇಶ್ ಅವರ ವಿಚಾರದಲ್ಲಿ ಕೇಳ್ತಾ ಇದ್ದೆ. INDIA ಒಕ್ಕೂಟದಲ್ಲಿ ಈಗ ಜವಾಬ್ದಾರಿಯನ್ನು ಹೊತ್ತಿರುವಂಥ ಕಾಂಗ್ರೆಸ್ ಇಂತಹ ಆರೋಪಗಳನ್ನು ಎದುರಿಸಲೇಬೇಕಾಗತ್ತಾ ಅಂತ. ಇದೇನು ಗೊತ್ತಾ, ಆ್ಯಕ್ಚುಲಿ ಕಾಂಗ್ರೆಸ್ಗೆ ಇಲ್ಲಿ INDA ಜವಾಬ್ದಾರಿ ಜಾಸ್ತಿ ಬೇರೆ ಪಕ್ಷಗಳಂತ, ಸಣ್ಣ ಪುಟ್ಟ ಪಕ್ಷಗಳಂತ. ರೀಜನ್ ಇವರು ಇದು ನ್ಯಾಷನಲ್ ವೈಡ್ ಇವರು ಪಾರ್ಟಿ ಉಂಟು, ಇವರು ದೊಡ್ಡಣ್ಣನಾಗಿ ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕಿತ್ತು. ಫಸ್ಟ್ ಆಫ್ ಆಲ್ ಇವರು ನಿಜವಾಗಿ ಹೇಳಿದ್ರೆ ಯಾತ್ರೆ ಇಂಪಾರ್ಟೆಂಟ್ ಅಲ್ಲ, ಫಸ್ಟ್ ಆಫ್ ಆಲ್ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡಿ ಹೋಗಿಬಿಡಬೇಕಿತ್ತು. ಒಂದ್ಸಲ ನೀವು ಸೀಟ್ ಅಡ್ಜಸ್ಟ್ಮೆಂಟ್ ಫಿಕ್ಸ್ ಆಯ್ತು ಅಂತ ಹೇಳಿದ್ರೆ ನಿಮಗೆ ನಂತರ ಗಲಾಟೆ ಬರೋದಿಲ್ಲ. ಇದು ಎಲ್ರಿಗೂ ಎಕ್ಸ್ಪೆಕ್ಟ್ ಸೀಟ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಮ್ಮ, ಈ ಗಲಾಟೆ ಬರ್ತದೆ ಅಂತ. ಸೊ ಅವ್ರು ದೊಡ್ಡಣ್ಣನಾಗೆ ಅವರ ಪಾತ್ರ ಭಾರಿ ಕಮ್ಮಿ ಇದುವರೆಗೆ ಈ ಇಂಡಿಯಾ ಅಲಯನ್ಸಲ್ಲಿ ಆಗ್ತಾ ಇತ್ತಲ್ಲ. ನಮಗೆ ಸುಮ್ಮನೆ ಮೀಟಿಂಗ್ ಬೊಂಬೈಲಿ ಒಂದ್ಸಲ, ಬೆಂಗಳೂರು ಒಂದ್ಸಲ, ಪಾಟ್ನಾದಲ್ಲಿ ಒಂದ್ಸಲ, ಡೆಲ್ಲಿಯಲ್ಲಿ ಮೀಟಿಂಗ್ ಅದು ಔಟ್ಕಮ್ ಏನಿಲ್ಲ. NDA ಎಲ್ಲಿ ನಿಮ್ಮ ಇಂಡಿಯಾದಲ್ಲಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಮಾಡಲಿಲ್ಲ, ಕನ್ವೀನರ್ ಅಂತ ಮಾಡಿಲ್ಲ, ಏನಿಲ್ಲ. ಅಟ್ಲೀಸ್ಟ್ ಒಂದು ಪ್ರತಿ ಸ್ಟೇಟ್ಗಳಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿ ಕ್ಯಾಂಡಿಡೇಟ್ಸ್ ಇಷ್ಟಿಟ್ಟು ಸೀಟನ್ನು ಹಂಚಿಕೆ ಮಾಡ್ಬೋದು. ಇವತ್ತು ನೋಡಿ 11 ಸೀಟ್ ಕೊಟ್ಟಿದ್ದಾರೆ. ನನ್ನ ಲೆಕ್ಕದಲ್ಲಿ ಕಾಂಗ್ರೆಸ್ ಹೇಳ್ತಾರೆ 11 ಸೀಟ್, ಅದು ಜಾಸ್ತಿ ಕಾಂಗ್ರೆಸ್. ಸಪೋಸ್ ಅವರು 80 ಸೀಟಲ್ಲಿ ಜಾಸ್ತಿ ಹೇಳ್ತಾರೆ. ಯಾಕೆ ಗೊತ್ತಾ, ಅವ್ರು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿದ್ರೆ ಲಾಸ್ಟ್ ಟೈಮ್ ಅವ್ರು ಗೆದ್ದ ಒಂದೇ ಸೀಟ್ ಸೋನಿಯಾ ಗಾಂಧಿದು. ರಾಹುಲ್ ಗಾಂಧಿ ಸೀಟನ್ನು ಸುತ್ತಿದ್ದಾರೆ. ಈಗ ನಾನು ಕೊಡೋದಿಲ್ಲಪ್ಪ ಸೀಟ್ ಅಂದರೆ ಅವ್ರು ಒಂದು ಸೀಟ್ ಆದ್ರೆ ಗೆಲ್ಲಿಸೋದು. ಅಷ್ಟು ಪ್ರಯತ್ನ ಮಾಡಿ ಪ್ರಿಯಾಂಕಾ ಗಾಂಧಿ 3 ತಿಂಗಳು UPಯಲ್ಲಿದ್ದು ಅವರಿಗೆ ಬಂದ 2 ಸೀಟನ್ನು ಗೆದ್ದಿದ್ದಾರೆ ಅವರು, ಯಾವುದರಲ್ಲಿ MLA ಸೀಟುಗಳಲ್ಲಿ. ಸೊ MPಯಲ್ಲಿ 11 ಸೀಟು ಅಲ್ಲಿ ಮತ್ತೊಬ್ಬರು ಕೊಡಬೇಕಲ್ಲಿ. ಚೌಧರಿ ಇವರಿಗೆ, ನಿಮ್ಮ ಅಜಿತ್ ಸಿಂಗ್ ಮಗ ಚೌಧರಿ ಇದ್ದಾನೆ, RLD ರಾಷ್ಟ್ರೀಯ ಲೋಕದಳ ಪಾರ್ಟಿ, ಅವರಿಗೂ 7 ಸೀಟ್ ಅಂತ ಹೇಳಿದ್ದಾರೆ. ಅವರು ಆದರೆ ಒಂದು ಬೆಲ್ಟಲ್ಲಿ ಸ್ಟ್ರಾಂಗ್ ಇದ್ದಾರೆ. ಇಲ್ಲಿ ಒಕ್ಕಲಿಗ ಬೆಲ್ಟಲ್ಲಿ ನಮ್ಮ ಕುಮಾರಸ್ವಾಮಿ, ದೇವೇಗೌಡರು ಹೇಗೆ ಬೀಳ್ತಾರೆ, ಅಲ್ಲಿ ಜಾಟ್ ಬೆಲ್ಟ್ ಎಲ್ಲ ಸ್ಟ್ರಾಂಗ್ ಇದ್ದಾರೆ ಪಶ್ಚಿಮ ಇದರಲ್ಲಿ, ಪಶ್ಚಿಮ ಉತ್ತರ ಪ್ರದೇಶದಲ್ಲಿ. ಸೊ ಅವ್ರಿಗೆ ಹೇಳ್ಕೊಟ್ಟು ಅಲ್ಲಿ ವೋಟ್ ಬ್ಯಾಂಕ್ ಉಂಟು ಅವ್ರದ್ದು. ಅಲ್ಲಿ ಜಾಟ್ಸ್ ಮುಸ್ಲಿಮ್ ಕಾಂಬಿನೇಷನ್ ಆಗ್ಬಿಟ್ಟು ಅಲ್ಲಿ ಯಾದವ್ಸ್ ಕಮ್ಮಿ. ಸೊ ವೋಟ್ ಬ್ಯಾಂಕ್ ಉಂಟು ಇವರಿಗೆ. ಪರ್ಟಿಕ್ಯುಲರ್ ಕ್ಷೇತ್ರಗಳಲ್ಲಿ ಏರಿಯಾ ವಹಿಸಿ ಇವರಿಗೆ ವೋಟ್ ಬ್ಯಾಂಕ್ ಇಲ್ಲ. ಇನ್ನು ಕೆಲವರು ವೋಟ್ ಮಾಡೋರು ಇದ್ದಾರೆ. ಅಖಿಲೇಶ್ ಅವರು ಆರೋಪ ಮಾಡ್ತಾ ಇದ್ದಿದ್ದು ಅಧಿಪತ್ಯ ಸಾಧಿಸೋದು ಮತ್ತೆ ಪ್ರಾಬಲ್ಯವನ್ನ ಮೆರೆಯೋದು, ಆ ಥರ ಕಾಂಗ್ರೆಸ್ ನಡ್ಕೊಂಡಿದೆಯಾ? ಅದು ನಡೀಲಿಕ್ಕೆ ಚಾನ್ಸೇ ಇಲ್ಲ, ಈಗ ನಡಿಕೊಳ್ಳೋ ಚಾನ್ಸೇ ಇಲ್ಲ. ಯಾವಾಗ ಮೋದಿಯವರು ಬಂದ್ರ ಡಾಮಿನೆಂಟ್ ಸ್ಟೇಜ್ಗೆ, ಅದರ ನಂತರ ಯಾವ ಡಾಮಿನೇಷನ್ ಕಮ್ಮಿ ಆಯಿತು. ಅವು ಎರಡೂ ಇಲೆಕ್ಷನ್ಲಿ ಅವರಿಗೆ 1/10 ಆಫ್ ದಿ ಅಧಿಕೃತ ಪ್ರತಿಪಕ್ಷವಾಗಿಯೂ ಆಗ್ಲಿಕ್ಕೆ ಆಗಲಿಲ್ಲ. ಕಾಂಗ್ರೆಸ್ ಮೇಲೆ ಯಾಕೆ ಗೂಬೆ ಕೂರಿಸೋ ಕೆಲಸ? ಕೆಲವರು ಏನಾದರೂ ಮಾಡಿ ಕಾಂಗ್ರೆಸ್ ಅನ್ನು ಗೂಬೆ ಮಾಡಿ ಪ್ರಯತ್ನ. ಬಟ್ ಗೂಬೆ ಮಾಡೋ ವ್ಯಕ್ತಿತ್ವ ನೋಡಿ ನೀವು, ಅಲ್ಲಿರೋ ವ್ಯಕ್ತಿತ್ವ. ಈಗ ಪಾರ್ಟಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಅಂತ ಒಳ್ಳೆ ವ್ಯಕ್ತಿ, ಅವ್ರು ಯಾವುದೇ ತಪ್ಪು ಮಾಡಲಿಕ್ಕಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವುದೇ ತಪ್ಪು ಮಾಡಲಿಕ್ಕಿಲ್ಲ. ಸೊ ಈಸ್ ಹೆಡ್ ಇನ್ ದಿ ಪಾರ್ಟಿ ನಾವು, ಆಯ್ತಾ. ಮತ್ತೆ ಇವರಂತೂ ಬಿಟ್ಟಿದ್ದಾರೆ ಗಾಂಧಿ ಫ್ಯಾಮಿಲಿ ಅವರು. ಕಾಂಗ್ರೆಸ್ ಬಗ್ಗೆ ಅಷ್ಟೊಂದು ಬರ್ತಾರೆ, ಏನಾದರೂ ಹೇಳಬೇಕಲ್ಲ. ಸೀಟ್ ಬಾರ್ಗೇನ್ ಮಾಡುವಾಗ ಈಗ ಆಪನವರು ಹೇಳ್ತಾರೆ, ಆಪನವ್ರು ಹೇಳ್ತಾರೆ ನೋಡಿ, ಪ್ರೀವಿಯಸ್ ಪಾರ್ಲಿಮೆಂಟ್ ಇಲೆಕ್ಷನ್ ಹೋಗುವಾಗ 70 ಸೀಟಲ್ಲಿ 67 ಸೀಟ್ ವಿನ್ ಆಗ್ತಾರೆ ಆಪನವರು. ಆದರೆ ಪಾರ್ಲಿಮೆಂಟ್ ಸೀಟ್ 1 ವಿನ್ ಆಗೋದಿಲ್ಲ, 7ರಲ್ಲಿ 7 ಸೋತು ಬಿಡ್ತಾರೆ ಡೆಲ್ಲಿಯಲ್ಲಿ. ಸೊ ಈ ಸಲ ಕಾಂಗ್ರೆಸ್ನೊಟ್ಟಿಗೆ ಒಂದು 2 ಸೀಟನ್ನು ಕೊಟ್ಟು ಇಬ್ಬರು ಜಾಯಿಂಟಾಗಿ ಫೈಟ್ ಮಾಡಿದ್ರೆ 1-2 ಸೀಟು ಹೊಡಿಬೋದು. ಇವ್ರು ಹೇಳ್ತಾರೆ, ನಮ್ಮ ನಟರಾಜ್ ಗೌಡ್ರು ಹೇಳ್ತಾರೆ, ಯಾವುದಾದ್ರೂ 13 ಸೀಟ್ ನಮ್ಮದು ಮತ್ತು ಆಫಿನವರು ಬರ್ ಕರೆಕ್ಟ್ ಒಂದು ಲೆಕ್ಕಲ್ಲಿ. ಯಾಕಂದರೆ ನಂಬರ್ 1 ಪಾರ್ಟಿ ಅವರು, ನಂಬರ್ 2 ಪಾರ್ಟಿ. ಈಗೇನೇ ಗೊತ್ತು, ಇವರು ಲೇಟೆಸ್ಟ್ ಡೆವಲಪ್ಮೆಂಟ್ ಹೇಳ್ತೇನೆ. ಮೊದಲು ಇದ್ದರು ಅಕಾಲಿ ದಳ ಮತ್ತು BJP ಅವರು ಜಾಯಿಂಟಾಗಿ ಇಲೆಕ್ಷನ್ ಕಂಟೆಸ್ಟ್ ಮಾಡ್ತಿದ್ರು ಲಾಸ್ಟ್ ಇಲೆಕ್ಷನ್ ತನಕ ಸಹ. ಆಗ ಅವ್ರು 50% MP ಸೀಟ್ ತಗೊಂಡಿದ್ದಾರೆ ಅವರು. ಈಗ ಪುನಃ ಅವರು ಒಟ್ಟಾಗ್ತಾ ಇದ್ದಾರಂತೆ. ಅಖಿಲೇಶ್ ಅವ್ರಿಗೆ ಗೊತ್ತು, BJP ಅಲ್ಲಿ ಗೊತ್ತು, ಪಂಜಾಬಲ್ಲಿ ನಮಗೆ ಸಿಂಗಲ್ ಪಾರ್ಟಿ ಫೈಟ್ ಮಾಡಿ ವಿನ್ ಆಗಲು ಸಾಧ್ಯವಿಲ್ಲ ಅಂತ. ಹಾಗಾಗಿ ಅಕಾಲಿ ದಳ ಒಟ್ಟಿಗೆ ಮೈತ್ರಿಗೆ ಕೂಟ ಏನಾದರೂ ಡಿಸ್ಟರ್ಬ್ ಆಗಿದೆಯಾ? ಎಲ್ಲಿ ಡೆಫಿನೆಟ್ಲಿ ಡಿಸ್ಟರ್ಬ್ ಆಗಿದೆ ಈಗ, ಇಲ್ಲ ಅಂತ ಯಾಕೆ ಹೇಳೋದು. ಇನ್ನು ಮಮತಾ ವಿಷಯಕ್ಕೆ ಬರ್ತೇನೆ. ಮಮತಾ ಖಂಡಿತವಾಗಿ ಇರ್ತಾರೆ ಇಂಡಿಯಾದೊಟ್ಟಿಗೆ, ಅವ್ರು ಹೋಗಲ್ಲ ಬಿಟ್ಟು ಖಂಡಿತವಾಗಿ ಇರ್ತಾರೆ. ಅಲ್ಲಿ ಆ್ಯಕ್ಚುಲಿ ಅವರು ಅಡಚಣೆ ಇರೋದು ಅವನು ಅಧೀರ್ ರಂಜನ್ ಚೌಧರಿ, ಅದು ಡೆಡ್ ಅಗೇನ್ಸ್ಟ್ ಮಮತಾ ಬ್ಯಾನರ್ಜಿಗೆ. ಸೊ ಸೀಟ್ ಬಾರ್ಗೇನ್ ಇದೆಲ್ಲ ನಡೀತಾ ಇರ್ತದೆ. ಕಡೆಗೆ ಒಂದಲ್ಲ ಒಂದು ಅವರಿಗೆ ಒಂದು ಜ್ಞಾನೋದಯ ಆಗ್ತದೆ. ಯಾರು ಗೊತ್ತಾ, ಅವರಿಗೆ ಲಾಸ್ಟ್ ಎಕ್ಸ್ಪೀರಿಯನ್ಸ್ ಉಂಟು. ಬಿಕಾಸ್ ಆಫ್ ಕಾಂಗ್ರೆಸ್ ವೋಟ್ ತೆಗೊಂಡಿದ್ದರಿಂದ ಒಂದು 3-4 MP ಸೀಟ್ BJPಗೆ ಜಾಸ್ತಿ ಹೋಗಿದೆ ಆ ವೋಟ್ ಪಟ್ಟಿಗೆ. ಹಾಗಾಗಿ BJP ವಿರೋಧಿ ವೋಟ್ಗಳು ಸ್ಪ್ಲಿಟ್ ಆಗಲಿಕ್ಕೆ ಅಂತೂ ಮಮತಾ ಬ್ಯಾನರ್ಜಿ ಬಿಡಲ್ಲ. ಎಸ್ ನಟರಾಜ್ ಗೌಡ, ಯಾವ ವಿಚಾರದಲ್ಲಿ ಡಿಸ್ಟರ್ಬ್ ಆಗಿದೆ INDA? ಖಂಡಿತ ಡಿಸ್ಟರ್ಬ್ ಆಗಿಲ್ಲ. ಏನಾಗಿದೆ ಗೊತ್ತಾ, ಸಭೆಗಳಾಗಿ ಇಲ್ಲಿಯವರೆಗೂ ರಾಮ ಮಂದಿರ ಆಗುವವರೆಗೂ ಕೂಡ ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸ್ ಕಾಣಿಸ್ಕೊಂಡಿರಲಿಲ್ಲ. ಅದಕ್ಕೆ ಸಂಬಂಧ ವಿಚಾರ ಬಂದ ನಂತರ ತುಂಬಾ ಡಿಸ್ಟರ್ಬೆನ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಸಂಬಂಧ ಇಲ್ಲ, ಆ ವಿಷಯ ಮುಗಿದ ವಿಷಯ ಅದು. ಆಕ್ಚುಲಿ ಇವಾಗ ಏನಂದ್ರೆ, ಸೀಟ್ ಹಂಚಿಕೆ ಚುನಾವಣೆಗೆ ತಯಾರಿ ನಡೆದಿದೆ. ಸೀಟ್ ಹಂಚಿಕೆಯಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಅಲ್ಲಿ ನಾಯಕರುಗಳಿಗೆ ಆಲ್ರೆಡಿ ಹೇಳಿದ್ದಾರೆ. ನಾವು ಎಲ್ಲ ಪಕ್ಷಗಳ ಜೊತೆಗೆ, ಅಲ್ಲಿ ಸ್ಥಳೀಯ ಪಕ್ಷಗಳ ಜೊತೆ ಚರ್ಚೆಗಳು ನಡೀತಾ ಇದ್ದಾವೆ. ಸೀಟ್ ಹಂಚಿಕೆ ಅವರೊಳಗೆ ಒಮ್ಮೆ ಅವ್ರು ಕೇಳ್ತಾರೆ, ಅದು ಡಿಮ್ಯಾಂಡ್ ಮಾಡೋದ್ರೊಳಗೆ ಇದೇನು ತಪ್ಪಿಲ್ಲ. ಅವ್ರಿಗೆ ಅನ್ಸುತ್ತೆ ನಾವು ಮುಂಚೆನೇ ಹೇಳಿದೀವಿ, ನಾವು ಯಾವ ತ್ಯಾಗ ಸಿದ್ಧ ಇದ್ದೀವಿ ಅಂದಾಗ ಅವ್ರು ಕೂಡ ತ್ಯಾಗ ಸಿದ್ಧ ಇದ್ದಾರೆ, ಅವರು ಫುಲ್ ಕೊಡಿ ಅಂತ ಕೇಳ್ಬೋದು. ಆದರೆ ಚರ್ಚೆಗಳು ನಡೀತಾ ಇದ್ದಾವೆ. ಒಂದು ಫೈನಲ್ ಆಗುವವರೆಗೂ ಈ ಥರ ಹೇಳಿಕೆಗಳು ಬರ್ತಾ ಇರ್ತವೆ. ಇದು ಮುಂಚೆನ ನಾವು ಈ ಲೋಕಸಭಾ ಚುನಾವಣೆಗೆ ಮಾತ್ರನೇ ಮೈತ್ರಿ ಮಾಡ್ಕೊಂಡಿರೋದು. ನಾವು ಪಂಚರಾಜ್ಯ ಚುನಾವಣೆಯಲ್ಲೂ ಕೂಡ ಆಪು ನಮ್ಮ ಎಗನೆಸ್ಟ್ ನಿಂತಿತ್ತು, ಸಮಾಜವಾದ ಪಾರ್ಟಿ ನಮ್ಗೆ ಎಗನೆಸ್ಟ್ ನಿಂತಿತ್ತು. ಅದರೊಳಗೆ ಅದೇ ಸಮಸ್ಯೆ ಆಯ್ತಾ? ಸಮಸ್ಯೆ ಅಲ್ಲ, ನಮ್ಗೆ ಗೊತ್ತಾಗಿದೆ. ಪಂಚರಾಜ್ಯ ಚುನಾವಣೆ ಆದ್ಮೇಲೆ ಒಂದಿಷ್ಟು ಶುರು ಆಗಿದ್ದು ಅವಾಗ ಇಲ್ಲ, ನಾನು ಪಂಚರಾಜ್ಯ ಚುನಾವಣೆ ಗ್ಯಾರಂಟಿಗಳು ಸಕ್ಸಸ್ ಕೊಡುತ್ತೆ ಅನ್ನುವಂತ ವಿಶ್ವಾಸ ನಿಮಗೆ ಬಹುದೊಡ್ಡದಾಗಿತ್ತು. ಆದ್ರೆ ಪಂಚರಾಜ್ಯಗಳಲ್ಲಿ ಅದು ಯಾವಾಗ ಕೈ ಕೊಡ್ತು, INDIA ಕೂಟದಲ್ಲಿದ್ದಂತ ಪಕ್ಷಗಳಿಗೆ ಅದರದೊಂದು ಚೂರೇನೋ ವಾಸನೆ ಇಲ್ಲ. ನೋಡಿ, ಪಂಚರಾಜ್ಯ ಚುನಾವಣೆಯಲ್ಲೂ ಕೂಡ ನಮಗೆ ಮತ್ತೆ BJPಗೆ 1% ಮತಗಳ ಅಂತರ ಇದೆ. 1% ಮತಗಳು ನಾವೇ ಜಾಸ್ತಿ ತಗೊಂಡಿದ್ದೀವಿ BJPಗಿಂತ ಪಂಚರಾಜ್ಯ ಚುನಾವಣೆಯಲ್ಲಿ.
ಹಂಗಿರ್ಬೇಕಾದ್ರೆ ನಮ್ಮ ಪ್ರೆಸೆನ್ಸು ನಮ್ಮ ಫೈಟ್ ಚೆನ್ನಾಗಿದೆ. ಈಗ ನಮ್ಮ ಜೊತೆಗೆ ಆಮ್ ಆದ್ಮಿ ಪಾರ್ಟಿ ಮತ್ತು SP ಮತ್ತು ಬೇರೆ ಎಲ್ಲ ಪಕ್ಷಗಳು ಮಿತ್ರ ಪಕ್ಷಗಳು ಸೇರಿದರೆ ನಾವು BJPಯನ್ನು ಆರಾಮಾಗಿ ಮಣಿಸ್ಬೋದು ಅನ್ನೋದು ನಮಗೆಲ್ಲರಿಗೂ ಮಂದಟ್ಟಾಗಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಗೆಲ್ತೀವಿ ಅನ್ನೋ ಒಂದು ಭರವಸೆನಲ್ಲಿ 330 350 ಸೀಟ್ ಗೆಲ್ತೀವಿ ಅನ್ನೋ ಭರವಸೆನಲ್ಲಿ ನಮಗೆ ಜಾಸ್ತಿ ಸೀಟ್ ಕೊಡಿ ಅಂತ ಒಂದು ಡಿಮ್ಯಾಂಡ್ ಬಂದಿದೆ. ಅಷ್ಟು ಬಿಟ್ಟರೆ ಆ ಚರ್ಚೆಗಳಲ್ಲಿ ಅಂಥ ವಿಷಯದಲ್ಲಿ ಸಣ್ಣ ಪುಟ್ಟ ಅಪಸ್ವರಗಳು ಬರ್ತವೆ, ಅದು ಮೀರುತ್ತೆ. ಅದು ಡಾಕ್ಟರ್ ದಿನೇಶ್ ಅವರೇ, ಪಂಜಾಬಲ್ಲಂತೂ ನೀವು ಬಿಟ್ಟು ಕೊಡ್ತಿಲ್ಲ, ಕರ್ನಾಟಕದಲ್ಲಿ ಏನಾದರೂ ಕೇಳ್ತೀರಾ ಅಥವಾ ಬೇಡವಾ, ನಮ್ಗೆ ಇಲ್ಲಿ ಶಕ್ತಿ ಇಲ್ಲ, ಬೇಡ ಅವರೇ ಸ್ಪರ್ಧೆ ಮಾಡಲಿ ಅಂತಾನೆ? ಕರ್ನಾಟಕದಲ್ಲಿ ನಾವು ಆಲ್ರೆಡಿ 2 ಟಿಕೆಟ್ ಕೇಳಿದ್ದೀವಿ. ಕೇಳಿದ್ದೀರಾ? ಕೇಳಿದ್ದೀವಿ, ಅದಕ್ಕೆ ಕೇಳಿದೆ. ಕರ್ನಾಟಕದಲ್ಲಿ ಕೇಳಿದ್ದೀವಿ. ಬಟ್ ಈಗಿನ ಬೆಳವಣಿಗೆ ಪ್ರಕಾರ ಹರಿಯಾಣ, ದೆಹಲಿ ಮತ್ತು ಪಂಜಾಬಲ್ಲಿ ಪ್ರಾಶಸ್ತ್ಯ ಕೊಡಿ ಅಂತ ನಾವು ಡಿಮ್ಯಾಂಡ್ ಇಟ್ಟಿದ್ದೇವೆ. ಗೋವಾದಲ್ಲಿ 2 ಇದ್ದಾರೆ, ಬಟ್ ಅಲ್ಲಿ ಅದಕ್ಕೆ ನಾವು ಕಾಂಗ್ರೆಸ್ಗೆ ಬಿಟ್ಟಿದ್ದೀವಿ. ಕರ್ನಾಟಕದ ಫೋರ್ಸ್ ಮಾಡೋ ರೀತಿ ಇರಲ್ಲ, ಯಾಕಂದ್ರೆ ಅವರು ಅಲ್ಲಿ ಏನಾದ್ರೆ ಇಲ್ಲಿ ಕಾಂಗ್ರೆಸ್ ಕಾಂಪ್ರಮೈಸ್ ಆಗಲೇಬೇಕು. ಯಾಕಂದ್ರೆ ಯಾವ ವಿಚಾರದಲ್ಲಿ? ಈಗ ಸೀಟ್ ಶೇರಿಂಗ್ ಅಲ್ಲಿ. ಯಾಕಂದ್ರೆ ಪಂಚರಾಜ್ಯ ಚುನಾವಣೆ ಇದ್ದಾಗ ಅವ್ರು ಏನು ಅನ್ಕೊಂಡಿದ್ರು, ಇದ್ರ ಚುನಾವಣೆ ಬೇಸ್ ಮೇಲೆ ನಾವು ವಿನ್ನಿಂಗ್ ಬೇಸ್ ಮೇಲೆ ಟಿಕೆಟ್ ಕೊಡೋಣ ಅನ್ನೋದನ್ನ ತೀರ್ಮಾನ ಮಾಡೋದಕ್ಕೆ ಅವ್ರು ಹೋಗಿದ್ರು. ಅದರಿಂದ ಇಷ್ಟೆಲ್ಲ ಡಿಲೇ ಆಗಿರೋದು, ಇಷ್ಟೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದು. ಅವರು ಪಂಚರಾಜ್ಯ ಇನ್ನೂ ಒಂದು ಹೇಳ್ತೀನಿ, ಪಂಚರಾಜ್ಯ ಚುನಾವಣೆಗೆ ಮುಂಚೆನೇ ಇವರು ಮೈತ್ರಿ ಆಗಿದ್ರೆ ಇವತ್ತು ಇನ್ನೂ ಒಂದು ಸ್ಟೇಟು ಕಾಂಗ್ರೆಸ್ಗೆ ಬರ್ತಿತ್ತು ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಇಲ್ಲಿ ಎಷ್ಟೊಂದು ವೋಟ್ ಡಿವೈಡ್ ಆಗಿರೋದ್ರಿಂದ ಕಾಂಗ್ರೆಸ್ ಸೋತಿರೋದಿಲ್ಲ. ಎಷ್ಟೋ ಕಡೆ ವೋಟ್ ಶೇರಿಂಗ್ಸಿಂದ ಡಿವೈಡ್ ಆಗಿದ್ದರಿಂದ, ಈಗ ಮಧ್ಯಪ್ರದೇಶದಲ್ಲಿ ಆಗಿರ್ಬೋದು, ಇನ್ನೊಂದು ಕಡೆ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಅಲ್ಲೆಲ್ಲ ವೋಟ್ ಶೇರಿಂಗ್ಸ್ ಡಿವೈಡ್ ಆಗಿರೋದ್ರಿಂದ ಅವರು BJP ವಿನ್ ಆಗಿದೆ ಹೊರತು, ಅದೇ ಇವರು ಮೈತ್ರಿನ ಬಿಫೋರ್ ಏನು ಈ ಎಲೆಕ್ಷನ್ ಮುಂಚೆನೇ ಮಾಡ್ಕೊಂಡಿದ್ದಿದ್ರು. ಮೈತ್ರಿನೇ ಇದ್ರಿ ಅಲ್ಲ, ಮಾಡ್ಕೊಂಡಿದ್ರೆ ಇದಕ್ಕೂ ಏನು ವಿಧಾನಸಭೆ ಚುನಾವಣೆಗೂ ಮಾಡ್ಕೊಂಡಿದ್ರೆ ಇದು ಇನ್ನೂ ಪ್ಲಸ್ ಪಾಯಿಂಟ್ ಆಗೋದು. ಇವರು ಅಲ್ಲೇ ಎಡವಿದ್ದು, ನಾನು ಹೇಳೋದು ಕಾಂಗ್ರೆಸ್ ಎಡವಿದ್ದು ಎಲ್ಲಿ ಅಂದರೆ, ಎಲ್ಲಿ ಇವರು ವಿಧಾನಸಭೆ ಎಲೆಕ್ಷನ್ಗೆ ಇವರು ಮೈತ್ರಿ ಮಾಡ್ಕೊಳ್ಳಿಲ್ಲ ಅಲ್ಲಿ ಎಡವಿದ್ರು. ಈ ಮಹಾಗಠಬಂಧನ ಏನ್ ಮಾಡ್ಕೊಂಡ್ರು ಬಿಹಾರಲ್ಲಿ, ಆ ರೀತಿ ಪಂಚರಾಜ್ಯಗಳಲ್ಲಿ ಮಾಡ್ಕೊಂಡಿದ್ದಿದ್ರೆ, ಇನ್ನೂ ರಾಜ್ಯಗಳನ್ನ ಗೆದ್ಕೊಂಡಿದ್ದಿದ್ರೆ ನಿಮ್ಮನ್ನ ಯಾರನ್ನೂ ಲೆಕ್ಕಕ್ಕೆ ಇಟ್ಕೊಳ್ತಿರ್ಲಿಲ್ವೇನೋ? ಒಂದು ವಿರಾಮ ಒಗ್ಗಟ್ಟು ಸೋರಿಸ್ತಿತ್ತಲ್ಲ, ಒಗ್ಗಟ್ಟು ಬರ್ತಿತ್ತಲ್ಲ. ಒಂದೇ ಒಂದು ವಿರಾಮ, ವಾಪಸ್ ಬರ್ತೀನಿ.